Good morning everyone. So in the previous classes we have discussed about to find the derivative of the simple logarithms as well as the exponential function. So in this video we can solve the problems regarding about by using the properties of logarithm as well as exponential functions. So basically let me know what are the properties of the logarithm function. So basically ನಮಗೆ ಬೇಕಾಗಿರೋದು ಒಂದು 3 ರಿಂದ 4 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ ಅಷ್ಟೇ. ಸೊ ಅದರಲ್ಲಿ ಮೊದಲನೇ ಪ್ರಾಪರ್ಟಿ ಈ ರೀತಿ ಇದೆ ನೋಡಿ, ಗಮನ ಕೊಡಿ. ಸೊ ಲಾಗ್ ಆಫ್ ಎಕ್ಸ್ ವೈ ಅಂದರೆ ಒಂದು ಫಂಕ್ಷನ್ನು ಎರಡು ಫಂಕ್ಷನ್ಗಳ ಕಾಂಬಿನೇಷನ್ ಆಗಿದ್ರೆ, ಅಂದರೆ ಮಲ್ಟಿಪ್ಲಿಕೇಶನ್ ಆಗಿದ್ರೆ, ಒಂದು ಫಂಕ್ಷನ್ನು ಇನ್ನೊಂದು ಫಂಕ್ಷನ್ ಜೊತೆ ಮಲ್ಟಿಪ್ಲಿಕೇಶನ್ ಆಗಿದ್ದು ಅಂಥ ಫಂಕ್ಷನ್ಗಳಿಗೆ ನಾವು ಲಾಗರಿಥಮ್ನ ಅಪ್ಲೈ ಮಾಡಿಕೊಂಡ್ರೆ ಸೊ ಇಟ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಇಂಟು ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಹೇಳ್ತಾ ಹೋಗ್ತೀನಿ, ಹೌದಲ್ವಾ? ಸೊ ಎರಡು ಫಂಕ್ಷನ್ಗಳು ಮಲ್ಟಿಪ್ಲಿಕೇಶನಿಂದ ಒಂದು ಫಂಕ್ಷನ್ ಆಗಿ ಕನ್ವರ್ಟ್ ಆಗಿದ್ದು, ಅಂದರೆ ಎರಡು ಫಂಕ್ಷನ್ಗಳ ಮಧ್ಯೆ ನಾವು ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡ್ಕೊಂಡಿದ್ರೆ ಆ ಫಂಕ್ಷನ್ನಿಗೆ ನಾವು ಲಾಗರಿಥಮಿಕ್ನ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಆ ಫಂಕ್ಷನ್ನ ಇಟ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಇಂಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಹೇಳ್ತಾ ಹೋಗ್ತೀವಿ, ಅದಲ್ವಾ? ಅದೇ ರೀತಿ ಇನ್ನೊಂದು ಫಂಕ್ಷನು ಲಾಗ್ ಆಫ್ ಎಕ್ಸ್ ಬೈ ವೈ ಅಂತ ಹೇಳ್ತಾ ಹೋಗ್ತೀವಿ, ಲಾಗ್ ಆಫ್ ಎಕ್ಸ್ ಬೈ ವೈ. ಇಟ್ ಕ್ಯಾನ್ ಬಿ ರೈಟ್ ಆ್ಯಸ್ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ. ಯಾವಾಗ ಡಿವೈಡೆಡ್ ಅಪ್ಲೈ ಆಗ್ತಿದೆಯೋ ಇಲ್ಲಿ, ಸೊ ಲಾಗ್ ಆಫ್ ಎಕ್ಸ್ ವೈ ಇದ್ದರೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ, ಲಾಗ್ ಆಫ್ ಎಕ್ಸ್ ಬೈ ವೈ ಇದ್ದರೆ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಅಂತ ಹೇಳ್ತಾ ಹೋಗ್ತೀವಿ, ಹೌದಲ್ವಾ? ಸೊ ಇವೆರಡು ಇಂಪಾರ್ಟೆಂಟ್ ಪ್ರಾಪರ್ಟೀಸು. ಸೊ ಥರ್ಡ್ ಪ್ರಾಪರ್ಟಿ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ, ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್. ಇಲ್ಲಿ ಗಮನ ಕೊಡಬೇಕಾಗಿರೋದು ಟೋಟಲ್ ಲಾಗ್ ಎಕ್ಸಿನ ಪವರ್ ಅಲ್ಲ, ಇದು ಜಸ್ಟ್ ಇಟ್ಸ್ ಎ ಎಕ್ಸ್ ಟು ದಿ ಪವರ್ ಎನ್. ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇದ್ದರೆ ಸೊ ಇಟ್ ಕ್ಯಾನ್ ಬಿ ರೈಟ್ ಆ್ಯಸ್ ಎನ್ ಇಂಟು ಲಾಗ್ ಎಕ್ಸ್, ಹೌದಲ್ವಾ? ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಈಗ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ 10 ಅಂತ ಇದ್ದರೆ, ಲಾಗ್ ಆಫ್ ಎಕ್ಸ್ ಟು ದಿ ಪವರ್ 10 ಅಂತ ಇದ್ದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೊ 10 ಇಂಟು ಲಾಗ್ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ, 10 ಇಂಟು ಲಾಗ್ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ಪ್ರಾಪರ್ಟಿ ಏನಿದೆ, ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ ಇದ್ದರೆ ಇಟ್ ಕ್ಯಾನ್ ಬಿ ರೈಟ್ ಆಸ್ ಎನ್ ಇಂಟು ಲಾಗ್ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಲಾಗ್ ಆಫ್ ಎಕ್ಸ್ ಟು ದಿ ಬೇಸ್ ಎಕ್ಸ್ ಅಂತ ಹೇಳಿದ್ರೆ, ಅಥವಾ ಲಾಗ್ ಎಕ್ಸ್ ಟು ದಿ ಬೇಸ್ ಎಕ್ಸ್ ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ನಮಗೆ ಯಾವಾಗಲೂ 1 ಇರುತ್ತೆ. ಯಾವಾಗ ಲಾಗ್ ಎಕ್ಸ್ ಟು ದಿ ಬೇಸ್ ಎಕ್ಸ್, ಇಲ್ಲಿ ಎಕ್ಸ್ ಏನು ವ್ಯಾಲ್ಯೂ ಇರುತ್ತೋ ಅದೇ ವ್ಯಾಲ್ಯೂ ನಮ್ಮಲ್ಲಿ ಬೇಸಿಗೆ ಬರ್ತಾ ಇದ್ದರೆ, ಆ ಬೇಸು ಮತ್ತು ಈ ವ್ಯಾಲ್ಯೂ ಒಂದೇ ಇದ್ದರೆ ಅಂಥ ಲಾಗು ಒಂದಾಗಿ ಈಕ್ವಲ್ ಆಗುತ್ತೆ, ಹೌದಲ್ವಾ? ಸೊ ಇನ್ನೊಂದು ಪ್ರಾಪರ್ಟಿ ಲಾಗ್ ಆಫ್ 1 ಈಸ್ ಈಕ್ವಲ್ ಟು 0, ಲಾಗ್ ಆಫ್ 1 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ, ಇಲ್ಲೆಲ್ಲ ಏನು ಬೇಸ್ ಇದೆ ಅಂತ ಹೇಳಿದ್ರೆ ಇಸ್ ಜಸ್ಟ್ ನಥಿಂಗ್ ಬಟ್ ಇ ಅಂತ ಹೇಳ್ತಾ ಹೋಗ್ತೀವಿ ನಾವು. ಅಂದರೆ ಕಾಮನ್ ಲಾಗರಿಥಮಲ್ಲಿ ಬೇಸ್ ಯಾವಾಗಲೂ ನಮಗೆ ಇ ಆಗಿರ್ತದೆ. ಸೊ ಇಲ್ಲಿ ಮಾತ್ರ ಯಾವಾಗ ಬೇಸು ಮತ್ತು ವ್ಯಾಲ್ಯೂ ಈಕ್ವಲ್ ಆಗಿರುತ್ತೋ ಅಲ್ಲಿ ನಮ್ಮ ವ್ಯಾಲ್ಯೂ 1 ಆಗಿ ಈಕ್ವಲ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ಲಾಗ್ 1 ಟು ದಿ ಬೇಸ್ ಇ ಅಂತ ಹೇಳಿದ್ರೆ ಅದರ ವ್ಯಾಲ್ಯೂ ನಮಗೆ ಯಾವಾಗಲೂ 0 ಆಗಿ ಬರ್ತಾ ಹೋಗುತ್ತೆ, ಹೌದಲ್ವಾ? ಸೊ ಈ ಪ್ರಾಪರ್ಟಿನ ಬರ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ರೈಟ್ ದ ಪ್ರಾಪರ್ಟೀಸ್. ಸೊ ಫಸ್ಟ್ ಪ್ರಾಬ್ಲಮ್ ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ದ ಲಾಗರಿಥಮ್ಸ್. ಸೊ ಇಲ್ಲಿ ಗಮನ ಕೊಡಿ, ಏನು ಕ್ವಶನ್ ಇದೆ, ಫೈಂಡ್ dy ಬೈ dx ಇಫ್ y ಈಸ್ ಈಕ್ವಲ್ ಟು ಯು ಟು ದಿ ಪವರ್ ವಿ, ಯು ಟು ದಿ ಪವರ್ ವಿ ವೇರ್ ಯು ಆ್ಯಂಡ್ ವಿ ಆರ್ ಫಂಕ್ಷನ್ಸ್ ಆಫ್ ಎಕ್ಸ್. ಈ ಗಮನ ಕೊಡಿ, ಯು ಮತ್ತು ವಿ ಅಂದ್ರೇನು, ಯಾವುದೋ ಒಂದು ಫಂಕ್ಷನ್ಗಳಾಗಿದೆ. ಸಪೋಸ್ ಯು ಇಸ್ ಈಕ್ವಲ್ ಟು ಸಮ್ ಸೈನ್ ಎಕ್ಸ್ ಅಂತ ಹೇಳ್ಬೋದು, ಅಥವಾ ವಿ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ಏನಿದು ಸೈನ್ ಎಕ್ಸು ಕಾಸ್ ಎಕ್ಸು ಅಥವಾ ಬೇರೆ ಫಂಕ್ಷನ್ ಇರ್ಬೋದು, ಯು ಇಸ್ ಈಕ್ವಲ್ ಟು ಸಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅರ್ಥ ಇರ್ಬೋದು, ವಿ ಇಸ್ ಈಕ್ವಲ್ ಟು ಸಮ್ ಎಕ್ಸ್ ಕ್ಯೂಬ್ ಪ್ಲಸ್ 1/x ಅಂತ ಇರ್ಬೋದು. ಏನಂತ ಹೇಳಿದ್ರೆ ಯು ಮತ್ತು ವಿ ಆರ್ ದ ಫಂಕ್ಷನ್ಸ್ ಆಫ್ ಎಕ್ಸ್. ಈ ಯು ಮತ್ತು ವಿ ಒಂದು ಫಂಕ್ಷನ್ಗಳಾಗಿದೆ, ಆ ಫಂಕ್ಷನ್ಗಳಲ್ಲಿ ನಮ್ಮ ಎಕ್ಸ್ ಅನ್ನೋ ಒಂದು ವೇರಿಯೇಬಲು ಬರ್ತಾ ಹೋಗುತ್ತೆ. ಅಂದರೆ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ, ಈಗ ಸಪೋಸ್ ನಾನು ಯು ಇಸ್ ಈಕ್ವಲ್ ಟು ಸೈನ್ ಎಕ್ಸು, ವಿ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ವೈ ಇಸ್ ಈಕ್ವಲ್ ಟು sin x to the power cos x
ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಬಟ್ ಏನಿದೆ ನಮಗೆ ಕೊಟ್ಟಿರೋ ಕ್ವಶನು y is equal to u to the power v ಅಂತ ಇದೆ. ಈ y is equal to u to the power vನ ನಾವು ಡಿಫ್ರೆನ್ಷಿಯೇಷನ್ನ ಫೈಂಡ್ ಔಟ್ ಮಾಡೋದಾದರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳೋದು? ಸೊ ಇಲ್ಲಿವರೆಗೆ ನಮಗೆ ಗೊತ್ತಿರೋ ಪ್ರಾಪರ್ಟಿಗಳಲ್ಲಿ ಯಾವ ಪ್ರಾಪರ್ಟಿನ ಯೂಸ್ ಮಾಡ್ಬೋದು? ಯಾವಾಗ ಪವರ್ ಬರುತ್ತೆ ನಾವು ಲಾಗ್ ಅಪ್ಲೈ ಮಾಡಿಕೊಂಡ್ರೆ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ನಾವೇನು ಪ್ರೊಸೆಸ್ ಮಾಡ್ಕೊಳ್ಬೇಕು? ಸೊ ಆನ್ಸರ್ ಗಮನ ಕೊಡಿ. ಸೊ y is equal to u to the power v ಅಂತ ಇದೆ. ದಟ್ಸ್ ದ ಫಸ್ಟ್ ಪ್ರೋಸೆಸ್. ಸೆಕೆಂಡು, ಸೊ ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. ಸೊ ಇವಾಗ ಏನು ಅಪ್ಲೈ ಮಾಡ್ಕೊಳ್ತಾ ಇದ್ವಿ? ಈ ಲಾಗನ್ನು ಎಲ್ ಎಚ್ ಎಸ್ಸು ಮತ್ತು ಆರ್ ಎಚ್ ಎಸ್ಸಿಗೆ ಅಪ್ಲೈ ಮಾಡಿಕೊಂಡ್ರೆ ಎಲ್ ಎಚ್ ಎಸ್ ಅಲ್ಲಿ ಏನಾಯಿತು? ಲಾಗ್ ವೈ ಅಂತ ಹೇಳ್ತಾ ಹೋಗ್ತೀವಿ. ಆರ್ ಎಚ್ ಎಸ್ ಅಲ್ಲಿ ಲಾಗ್ ಆಫ್ ಯು ಟು ದಿ ಪವರ್ ವಿ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಲಾಗ್ ಆಫ್ ಯು ಟು ದಿ ಪವರ್ ವಿ. ಸೊ ಈಗ ನನಗೆ ಗೊತ್ತಿರೋದು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ನಮಗೆ 1/x ಅಂತ ಹೇಳ್ತಾ ಹೋಗ್ತೀವಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಯು ಟು ದಿ ಪವರ್ ವಿನ ಯಾವ ರೀತಿ ಹೇಳ್ಬೋದು? ಇಲ್ಲಿ ನಾವು ಯಾವುದೇ ರೀತಿ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಇಟ್ ಶುಡ್ ಬಿ ಇನ್ ದ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರಬೇಕು. ಸೊ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರೋದಕ್ಕೆ ನಮಗೆ ಗೊತ್ತಿರೋ ಪ್ರಾಪರ್ಟಿ ಯಾವುದು? ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಕ್ಸ್ ಅಂತ ಹೇಳ್ತೇವೆ. ಸೊ ಈ ಪ್ರಾಪರ್ಟಿನ ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಏನು ಬರುತ್ತೆ? ವಿ ಇಂಟು ಲಾಗ್ ಯು ಅಂತ ಹೇಳ್ತಾ ಹೋಗ್ತೀವಿ. ದೆನ್ ಎಲ್ ಎಚ್ ಎಸ್ ಏನಾಗುತ್ತೆ? ಇಸ್ ನಥಿಂಗ್ ಬಟ್ ಲಾಗ್ ವೈ, ಬಿಕಾಸ್ ಇಟ್ಸ್ ಆಲ್ರೆಡಿ ಇನ್ ದ ಸಿಂಪ್ಲಿಫೈಡ್ ಫಾರ್ಮ್. ಸೊ ಎಲ್ ಎಚ್ ಎಸ್ ಅಲ್ಲಿ ನಾವು ಯಾವುದೇ ರೀತಿ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಳ್ಳೋದಕ್ಕಾಗಲ್ಲ, ಬಿಕಾಸ್ ಇಸ್ ಆಲ್ರೆಡಿ ಇನ್ ದ ಸಿಂಪ್ಲಿಫೈಡ್ ಫಾರ್ಮ್. ಬಟ್ ಇನ್ ದ ಆರ್ ಎಚ್ ಎಸ್ ಅಲ್ಲಿ ಇಟ್ಸ್ ಇನ್ ದ ಪವರ್ ವ್ಯಾಲ್ಯೂಗಳಲ್ಲಿರೋದ್ರಿಂದ ಅದನ್ನು ನಾವು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಕ್ಸ್ ಅನ್ನೋದು ಪ್ರಾಪರ್ಟಿನ ಯೂಸ್ ಮಾಡಿಕೊಂಡ್ರೆ ಸೊ ವಿ ಆರ್ ಗೆಟಿಂಗ್ ವಿ ಇಂಟು ಲಾಗ್ ಯು ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಸೊ ಇವಾಗ ಇಸ್ ಇಟ್ ಇನ್ ದ ಸಿಂಪ್ಲಿಫೈಡ್ ಫಾರ್ಮ್? ಆಫ್ ಕೋರ್ಸ್ ಎಸ್, ಬಿಕಾಸ್ ಇಲ್ಲಿ ನಮಗೆ ಯಾವುದೇ ರೀತಿ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಳ್ಳೋ ನೆಸರಿ ಇಲ್ಲ. ಸೊ ಹಾಗಾಗಿ ಇಟ್ ಈಸ್ ಇನ್ ದ ಸಿಂಪ್ಲಿಫೈಡ್ ಫಾರ್ಮ್. ಸೊ ಈಗ ನಾವು ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಿಕೊಂಡ್ರೆ ವಿ ಆರ್ ಗೆಟಿಂಗ್ dy ಬೈ ಡಿ ಎಕ್ಸ್. ಹೌದಲ್ವಾ? ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಏನು ಬರುತ್ತೆ ನಮ್ಮನ್ನು ಗಮನ ಕೊಡಿ ಈಗ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ವೈ. ಸೊ ಡಿ ಬೈ ಡಿ ಎಕ್ಸ್ ಆಫ್ ವಿ ಇಂಟು ಲಾಗ್ ಯು. ಹೌದಲ್ವಾ? ಸೊ ನೀವು ಪ್ರಾಬ್ಲಮ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆದ ಹಾಗೆ ನಾವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ ದ ಬಿಗಿನಿಂಗ್ ಆಗಿರೋದ್ರಿಂದ ಪ್ರೋಸೆಸ್ ವೈಸ್ ನಾವು ಹೋಗ್ತಾ ಹೋಗ್ತೀವಿ. ಹೌದಲ್ವಾ? ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ ಡಿಫ್ರೆನ್ಷನ್ ಆಫ್ ಲಾಗ್ ವೈ ಏನು? 1/y. ಹೌದಾ? ಅಗೇನ್ ಈ ವೈನ ಏನು ಮಾಡಬೇಕು? ಡಿಫ್ರೆನ್ಷಿಯೇಷನ್ ಮಾಡಬೇಕು. ಯಾವುದ್ರ ಮುಖಾಂತರ? ಎಕ್ಸ್ ಮುಖಾಂತರ. ಅಂದರೆ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಗಮನ ಕೊಡಿ, ಎರಡು ಫಂಕ್ಷನ್ಗಳಿದೆ, ವಿ ಒಂದು ಫಂಕ್ಷನ್ನು, ಯು ಒಂದು ಫಂಕ್ಷನು. ಅಂದರೆ ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಿಕೊಂಡ್ರೆ ಸೊ ಫಸ್ಟ್ ಫಂಕ್ಷನ್ ರಿಮೈನ್ ಆ್ಯಸ್ ಇಟ್ ಈಸ್. ಸೊ ಸೆಕೆಂಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಯು ಅಂತ ಹೇಳ್ತೀವಿ, ಪ್ಲಸ್ ಲಾಗ್ ಯು ರಿಮೈನ್ಸ್ ಕಾನ್ಸ್ಟೆಂಟ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವಿ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಸೊ ಎಲ್ ಎಚ್ ಎಸ್ ನಮಗೆ ಕ್ಲಿಯರ್ ಆಗೋಗಿದೆ, 1/y ಇಂಟು ಡಿ ವೈ ಬೈ ಡಿ ಎಕ್ಸ್. ಇನ್ನು ನಮಗೆ ಬೇಕಿರೋದು ಎಲ್ಲ ಆಪ್ರೇಷನ್ನು ಆರ್ ಎಚ್ ಎಸ್ ಅಲ್ಲಿ ಮಾತ್ರ ಇರೋದ್ರಿಂದ ಆರ್ ಎಚ್ ಎಸ್ಸನ್ನು ಮಾತ್ರ ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ವಿ ರಿಮೈನ್ಸ್ ಆ್ಯಸ್ ಇಟ್ ಈಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಯು ಅಂತ ಹೇಳಿದ್ರೆ 1/u ಇಂಟು ಎಗೇನ್ ನಾವು ಈ ಯುನ ಡಿಫ್ರೆನ್ಷಿಯೇಷನ್ ಮಾಡಿಕೊಂಡ್ರೆ ಯಾವುದ್ರ ಮುಖಾಂತರ? ಎಕ್ಸ್ ಮುಖಾಂತರ ನಮಗೆ ಬರ್ತಾ ಇರೋದು ಡಿ ಯು ಬೈ ಡಿ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ? ಪ್ಲಸ್ ಲಾಗ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್. ಇಲ್ಲಿ ವಿ ಆಲ್ರೆಡಿ ಡೈರೆಕ್ಟಾಗಿರೋದ್ರಿಂದ ನಾವು ಜಸ್ಟ್ ಡಿ ವಿ ಬೈ ಡಿ ಎಕ್ಸನ್ನು ಮಾತ್ರ ನಾವು ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ನಾವು ಕ್ವಶನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಆಗಿರೋದ್ರ ಜಸ್ಟ್ ವಿ ನೀಡ್ ಟು ಫೈಂಡ್ ದ ಡಿ ವೈ ಬೈ ಡಿ ಎಕ್ಸ್. ಸೊ ಇಲ್ಲಿ ನನಗೆ ಎಲ್ ಎಚ್ ಎಸ್ ಅಲ್ಲಿ ಏನು ಬರ್ತಾ ಇದೆ? 1/y ಇಂಟು ಡಿ ವೈ ಬೈ ಡಿ ಎಕ್ಸ್. ಅಂದರೆ ನನಗೆ ಜಸ್ಟ್ ಬೇಕಿರೋದು ಡಿ ವೈ ಬೈ ಡಿ ಎಕ್ಸ್. ಸೊ ಈ 1/y ಏನು ಮಾಡ್ಕೊಳ್ಳೋದು? ಈ 1/yನ ವಿ ಆರ್ ಗೋಯಿಂಗ್ ಟು ಶಿಫ್ಟ್ ಟು ದ ಆರ್ ಎಚ್ ಎಸ್. ಸೊ ಏನು ಬರ್ತದೆ? ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಈ 1/y ಆರ್ ಎಚ್ ಎಸ್ಸಿಗೆ ಹೋದ್ರೆ ಏನಾಗುತ್ತೆ? y ಆಗ್ತಾ ಹೋಗ್ತದೆ. ಸೊ y ಇಂಟು ಅಗೇನ್ ವಿ ಬೈ ಯು ಡಿ ಯು ಬೈ ಡಿ ಎಕ್ಸ್. ಅಬ್ಸರ್ವ್ ಮಾಡ್ಕೊಳ್ಳಿ, ಈ ವಿನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನು ಬರ್ತದೆ? ವಿ ಬೈ ಯು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಅದೇ ರೀತಿ ಲಾಗ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್.
ಸೊ ಇಷ್ಟಕ್ಕೆ ಮಾತ್ರ ನೀವು ರೆಡ್ಯೂಸ್ ಮಾಡಿಕೊಂಡ್ರೆ ಆಗೋದಿಲ್ಲ, ಬಿಕಾಸ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆಫ್ ವೈ ಏನು ಕೊಟ್ಟಿದ್ದಾರೆ, ಗಮನ ಕೊಡಿ, ವೈ ಏನು ಕೊಟ್ಟಿದ್ದಾರೆ ಇಲ್ಲಿ, ಯು ಟು ದಿ ಪವರ್ ವಿ. ಈ ವೈ ಜಾಗದಲ್ಲಿ ಯು ಟು ದಿ ಪವರ್ ವಿನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡ್ರೆ ದಟ್ಸ್ ಗೋಯಿಂಗ್ ಟು ಬಿ ಅವ್ರ ಫೈನಲ್ ರಿಸಲ್ಟ್ ಏನು ಬರ್ತದೆ, ಯು ಟು ದಿ ಪವರ್ ವಿ ಇಂಟು ವಿ ಬೈ ಯು ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಲಾಗ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್. ಹೌದಲ್ವಾ? ಸೊ ದಟ್ಸ್ ಗೋಯಿಂಗ್ ಟು ಬಿ ದ ರಿಕ್ವೈರ್ಡ್ ಡಿಫ್ರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ದ ಲಾಗರಿಥಮ್ಸ್. ಹೌದಾ? ಸೊ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಡಿಫ್ರೆನ್ಷಿಯೇಟ್ ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಬ್ಸರ್ವ್ ಮಾಡ್ಕೊಳ್ಳಿ, ಪವರ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋದು ಲಾಗರಿಥಮ್. ಹೌದಲ್ವಾ? ಸೊ ಫಸ್ಟು ಒಂದು ಸಿಸ್ಟಮ್ಯಾಟಿಕಲ್ ಬರೆಯೋದಾದರೆ ನಾವು y ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್. ಈಗ ಈ ಲಾಗ್ ಎಕ್ಸನ್ನು ನಾವು ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಲಾಗರಿಥಮು ನಾವು ಇದನ್ನು ಒಂದು ಫಾರ್ಮಲ್ಲಿ ಬರೆಯೋದಾದರೆ, ಸೊ ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೌದಾ? ಸೊ ಏನಂತ ಬರಿತೀವಿ ಈಗ, ಸೊ ಲಾಗ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್, ಗಮನ ಕೊಡಬೇಕು, ನಿಧಾನಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳಿ, ಲಾಗ್ ಆಫ್ ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್. ಹೌದಲ್ವಾ? ಯಾವ ರೀತಿ ಬರ್ತಾ ಇದೆ, ಲಾಗ್ ಆಫ್ ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್. ಈಗ ನಾವು ಪ್ರಾಪರ್ಟಿ ಯಾವ್ದು ಅಪ್ಲೈ ಮಾಡ್ಕೊಳ್ತೀವಿ, ಸೊ ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು ಅಪ್ಲೈ ಮಾಡಿದ್ದು ಯಾವ ಪ್ರಾಪರ್ಟಿ, ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಕ್ಸ್. ಸೊ ಸಿಮಿಲರ್ಲಿ by using that property we can apply the log on both side here. ಸೊ ಇಲ್ಲಿ ಅಪ್ಲೈ ಮಾಡ್ಕೊಂಡು ನಮಗೇನು ಬರ್ತಾ ಇದೆ, ಲಾಗ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹೌದಲ್ವಾ? ಅಬ್ಸರ್ವ್ ಹಿಯರ್. ಸೊ ವಿ ಹ್ಯಾವ್ ಲಾಗ್ ಆಫ್ ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್ ಬೈ ಯೂಸಿಂಗ್ ದ ಪ್ರಾಪರ್ಟಿ ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಕ್ಸ್. By using that property we can simplify this function as log x into log of log x. In the LHS we have log y only. So this is the final way to find the simplified form of y is equal to log x to the power log x. By using the properties of logarithm we can say that log y is equal to log x into log of log x. So next process is we need to differentiate these values or these function with respect to x. Clear? So this is the function log y is equal to log x into log of log x. We need to differentiate with respect to x here. ಹೌದಲ್ವಾ? log y is equal to log x into log of log x. ಇಲ್ಲಿ ಗಮನ ಕೊಡಬೇಕಾದ್ರೆ ಎಷ್ಟು ಫಂಕ್ಷನ್ ಇದೆ, log x ಅನ್ನೋದೇ ಒಂದು ಫಂಕ್ಷನ್ನು, log of log x ಅನ್ನೋದೇ ಒಂದು ಫಂಕ್ಷನ್ ಇದೆ. ಅಂದರೆ ಇಲ್ಲಿ ಯಾವ ರೂಲ್ ಅಪ್ಲೈ ಮಾಡ್ಕೊಳ್ಬೇಕು ಡಿಫ್ರೆನ್ಷಿಯೇಷನಲ್ಲಿ, ಚೈನ್ ರೂಲ್ ಆಫ್ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಿಕೊಂಡ್ರೆ ಫಸ್ಟ್ ಎಲ್ ಎಚ್ ಎಸ್ ಗಮನ ಕೊಡಿ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ, 1/y ಬಿಕಾಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ 1/y. ಅಗೇನ್ ವಿ ನೀಡ್ ಟು ಡಿಫ್ರೆನ್ಷಿಯೇಷನ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿದ್ರೆ dy/dx. ನೀವು ಯಾವುದೋ ಈ ಲಾಗರಿಥಮ್ ಪ್ರಾಪರ್ಟಿಗಳನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ ಎಚ್ ಎಸ್ ಅಲ್ಲಿ ಗಮನ ಕೊಡಬೇಕಾಗಿರೋದು ಇಷ್ಟೇ, ನಾವು ಏನೇ ವ್ಯಾಲ್ಯೂಗಳು ಕೊಟ್ಟರು ನಮಗೆ ಫೈನಲ್ ಆಗಿ ಇದೇ ಬರೋದು, ಏನು 1/y ಇಂಟು dy/dx. ಅದಾದಮೇಲೆ ಈ 1/yನ ಆರ್ ಎಚ್ ಶಿಫ್ಟ್ ಮಾಡ್ಕೊಳ್ತೀವಿ, ಅವಾಗ ನಮಗೆ ಜಸ್ಟು dy/dx ಮಾತ್ರ ಉಳ್ಕೊಳ್ತಾ ಹೋಗ್ತದೆ. ಹೌದಾ? ಎಲ್ ಎಚ್ ಎಸ್ ನಮಗೆ ಕ್ಲಿಯರ್ ಆಗ್ತಾ ಇದೆ. ಏನಂತ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ ಇಸ್ ನಥಿಂಗ್ ಬಟ್ 1/y ಇಂಟು dy/dx. ಕ್ಲಿಯರ್? ಸೊ ಇನ್ ದ ಸೇಮ್ ವೇ ವಿ ಆರ್ ಅಪ್ಲೈಯಿಂಗ್ ದ ಚೈನ್ ರೂಲ್ ಆಫ್ ಡಿಫ್ರೆನ್ಷಿಯೇಷನ್ ಇನ್ RHS is nothing but differentiation of log x. So where log of log x going to be remain constant, similarly log x going to be remain constant and we need to differentiate for log of log x. Clear? So first ಈಗ log of log x ಅನ್ನು ನಾನು ಕಾನ್ಸ್ಟೆಂಟ್ ಆಗಿ ಇಟ್ಕೊಳ್ತಾ ಹೋಗ್ತೇನೆ, ಅಂದರೆ ಈ ಫಂಕ್ಷನನ್ನು ನಾನು ಸೊ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಸೊ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ತಾ ಹೋಗೋಣ. ಸೊ ನಿಧಾನಕ್ಕೆ dy/dx ಆಫ್ log x. So plus where log of log x is going to be constant, similarly dy/dx of log x ಅಂತ ಹೇಳ್ತಾವೆ.
ಯಾವುದಿದು ಲಾಗ್ ಎಕ್ಸು? ಫಸ್ಟ್ ಫಂಕ್ಷನು. ಗಮನ ಕೊಡಿ, ಇದು ಫಸ್ಟ್ ಫಂಕ್ಷನು, ಇದು ಸೆಕೆಂಡ್ ಫಂಕ್ಷನ್, ಹೌದಲ್ವಾ? ಸೊ ಇವಾಗ ಏನು ಬರ್ತದೆ? ಸೊ ಲಾಗ್ ಎಕ್ಸ್ ರಿಮೈನ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಡಿಫ್ರೆನ್ಷನ್ ಆಫ್ ಲಾಗ್ ಎಕ್ಸ್ ಅಂತ ಹೇಳಿದ್ರೆ 1/log x ಅಂತ ಹೇಳ್ತಾ ಹೋಗ್ತೀವಿ, ಹೌದಾ? ಬಿಕಾಸ್ ಈ ಎಕ್ಸಿನ ಜಾಗದಲ್ಲಿ ನಮಗೆ ಲಾಗ್ ಎಕ್ಸ್ ಇರೋದ್ರಿಂದ ಡಿಫ್ರೆನ್ಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1/x. ಈಗ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂದರೆ 1/log x. ಅಗೈನ್ ವಿ ನೀಡ್ ಟು ಡಿಫ್ರೆನ್ಷಿಯೇಷನ್ ಫಾರ್ ಲಾಗ್ ಎಕ್ಸ್ ಅಂದರೆ ಏನು ಬರ್ತದೆ? 1/x ಬರುತ್ತೆ. ಅಗೇನ್ ಈ ಎಕ್ಸನ್ನು ಡಿಫ್ರೆನ್ಷಿಯೇಷನ್ ಮಾಡಿಕೊಂಡ್ರೆ 1 ಮಾತ್ರ ಉಳ್ಕೊಳ್ತದೆ, ಅಥವಾ ನೀವು ಬರೆದಿದ್ರೂ ಆಗ್ತದೆ. ಸೊ ವಿ ಕ್ಯಾನ್ ಬರಿತಾ ಹೋಗ್ತೀವಿ ಅಂತ ಹೇಳಿದ್ರು 1 ಬರ್ತದೆ, ಹೌದಾ? ಸೊ ಪ್ಲಸ್ ಇದು ನನ್ನ ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಷನ್ ಆಯಿತು. ಸೆಕೆಂಡ್, ಈಗ ಲಾಗ್ ಎಕ್ಸ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ವಿ ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಅಂತ ಹೇಳಿದ್ರೆ 1/x. ಕ್ಲಿಯರ್? ಸೊ ನೋಡಿ, ಗಮನ ಕೊಡಿ, ಏನು ಬರ್ತದೆ? ಲಾಗ್ ಎಕ್ಸ್ ಇಂಟು 1/x ಲಾಗ್ ಎಕ್ಸ್ ಅಂತ ಹೇಳ್ತಾ ಹೋಗ್ತಾ ಇದೆ, ಹೌದಾ? ಸೊ ಪ್ಲಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಬಂತಲ್ವಾ? ನೋಡಿ, ಇದನ್ನ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಗಮನ ಕೊಡಿ, ಲಾಗ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಇನ್ನು ನಮ್ಗೆ ಏನು ಉಳ್ಕೊಳ್ತದೆ? ಜಸ್ಟ್ 1/x ಮಾತ್ರ ಉಳ್ಕೊಳ್ತದೆ. ಸೊ 1/x ಮಾತ್ರ ಉಳ್ಕೊಳ್ತು, ಪ್ಲಸ್ ಲಾಗ್ ಎಕ್ಸ್ ಹಾಗೇ ಇರ್ತದೆ. ಬಿಕಾಸ್ ಇಲ್ಲಿ ಕ್ಯಾನ್ಸಲ್ ಮಾಡೋದಕ್ಕೆ ಯಾವುದೇ ವೇರಿಯಬಲ್ ಇಲ್ಲ. ಇಲ್ಲೇನು ಕ್ಯಾನ್ಸಲ್ ಮಾಡಿಕೊಂಡು ಲಾಗ್ ಎಕ್ಸ್ ಸಿಮಿಲರ್ ಇರೋದ್ರಿಂದ ಇವನ್ನು ಕ್ಯಾನ್ಸಲ್ ಮಾಡಿಕೊಂಡೆ ದ ರಿಮೈನಿಂಗ್ ಥಿಂಗ್ ಈಸ್ ಗೋಯಿಂಗ್ ಟು ಬಿ 1/x ಓನ್ಲಿ. ಆ 1/x ಅನ್ನು ಹಾಗೆ ಬರೀತಾ ಹೋಗ್ತಾ ಇದ್ದೀವಿ. ಸೊ ರಿಮೈನಿಂಗ್ ಇಲ್ಲಿ ನೋಡಿ, ಲಾಗ್ ಎಕ್ಸ್ನ 1/x ಬಂತು. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಬಂತು. ಇಲ್ಲಿ ಕ್ಯಾನ್ಸಲ್ ಮಾಡುವಂಥ ಯಾವುದೇ ವೇರಿಯಬಲ್ ಆಗಲಿ ಕಾನ್ಸ್ಟೆಂಟ್ಸ್ ಆಗಲಿ ಇಲ್ಲ. ಸೊ ಹಾಗಾಗಿ ಈ ಫಂಕ್ಷನ್ನ, ಈ ವೇರಿಯಬಲ್ನ ಹಾಗೆ ಇಡ್ತಾ ಹೋಗ್ತಾ ಇದ್ದೀವಿ. ಸೊ ರಿಮೈನಿಂಗ್ ನಮಗೇನು ಬಂತು? ಇಲ್ಲಿ 1/x ಪ್ಲಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಬಂತು. ಸೊ ಗಮನ ಕೊಡಬೇಕಾಗಿರೋದು ಇಲ್ಲಿ ಇಷ್ಟೇ ನೀವೇ. ಸೊ ನಮಗೆ ಬೇಕಿರೋದೇನು? ಜಸ್ಟ್ dy/dx ಆಗಿರೋದ್ರಿಂದ ನನಗೆ LHS ಅಲ್ಲಿ ಬರ್ತಾ ಇರೋದು 1/y ಇಂಟು dy/dx ಈಸ್ ಈಕ್ವಲ್ ಟು 1/x ಪ್ಲಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ, ಹೌದಾ? ಸೊ ನನಗೆ ಬೇಕಿರೋದು dy/dx ಮಾತ್ರ ಆಗಿರೋದ್ರಿಂದ ಈ dy/dxನ ಬರಿತಾ ಹೋಗ್ತಾ ಇದ್ದೀನಿ. ಈ 1/y RHS ಶಿಫ್ಟ್ ಆದರೆ ಸೊ y ಇಂಟು ದ ರಿಮೈನಿಂಗ್ ಥಿಂಗ್ ಏನಿದೆ? 1/x ಪ್ಲಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಕ್ಲಿಯರ್? ಸೊ ಇದಕ್ಕೆ ನಮಗೆ ಫೈನಲ್ ಆನ್ಸರ್ ಆಗೋದಿಲ್ಲ, ಬಿಕಾಸ್ ಈ ವೈನ ನಾವು ಸಬ್ಸ್ಟಿಟ್ಯೂಷನ್ ಮಾಡಬೇಕಾಗಿರುತ್ತೆ. ವೈ ಏನು ಕೊಟ್ಟಿದ್ದಾರೆ? ನಮಗೆ ಏನು ಕೊಟ್ಟಿದ್ದಾರೆ? ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್, ಹೌದಲ್ವಾ? ಸೊ ವೈ ನಮ್ಗೆ ಏನು ಕೊಡೋದ್ರಿಂದ ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್ ಆಗಿರೋದ್ರಿಂದ dy/dx ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್ ಇಂಟು 1/x ಪ್ಲಸ್ ಲಾಗ್ ಎಕ್ಸ್ ಟು ದಿ ಪವರ್, ಡಿನಾಮಿನೇಟ್ರಲ್ಲಿ ಎಕ್ಸ್ ಇದೆ. ನೋಡಲಿಕ್ಕೆ ಮಾತ್ರ ಇದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಅನಿಸುತ್ತೆ, ಬಟ್ ನೀವು ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದರೆ ಇಟ್ಸ್ ಅ ಸಿಂಪಲ್ ಪ್ರಾಬ್ಲಮ್. ಸೊ ನಿಧಾನಕ್ಕೆ ನಾವಿನ್ನು ಬರಿತಾ ಹೋಗಿ. ಸೊ ಇಲ್ಲಿ ಪಾಸ್ ಮಾಡಿಕೊಂಡು ಇಷ್ಟನ್ನು ಮಾತ್ರ ಬರ್ಕೊಳ್ಳಿ. ಇಲ್ಲಿ ಪಾಸ್ ಮಾಡ್ಕೊಳ್ತಾ ಒಂದೊಂದೇ ಸ್ಟೆಪ್ಪನ್ನು ಬರಿತಾ ಹೋಗ್ತಾ ಹೋಗಿ. So this is the required dy/dx of the log x to the power log x. Okay, the next problem is differentiate root of x minus 3 into x square plus 4 divided by 3x square plus 4x plus 5 with respect to x. ಸೊ ಈ ರೀತಿ ಪ್ರಾಬ್ಲಮ್ಗಳಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು? ಇಲ್ಲಿ ಗಮನ ಕೊಡಿ. ರೂಟ್ ಅಂತ ಇದ್ದರೆ ನಮಗೇನು ಬರ್ತದೆ? ಫಸ್ಟಿಗೆ ನಮಗೆ ಬರ್ತಾ ಇರೋದು ಮೈಂಡಲ್ಲಿ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಏನು? 1/2 ರೂಟ್ ಎಕ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಹೋದರೆ ಇದು ನಮಗೆ 10 ರಿಂದ 15 ಪೇಜ್ಗಳು ಅಥವಾ ಸಿಕ್ಕಾಪಟ್ಟೆ
ಸಿಕ್ಕಾಪಟ್ಟೆ ಪ್ರೋಸೆಸ್ಗಳಾಗ್ತದೆ. 10-15 ಸ್ಟೆಪ್ಸ್ಗಳಾದರೂ ನಮಗೆ ಫೈನಲ್ ಆನ್ಸರ್ ಬರೋದಿಲ್ಲ, ಬಿಕಾಸ್ ದ ಕ್ಯಾಲ್ಕುಲೇಷನ್ ಈಸ್ ಗೋಯಿಂಗ್ ಟು ಬಿ ಕಾಂಪ್ಲಿಕೇಟೆಡ್. ಸೊ ಆ ಕಾಂಪ್ಲಿಕೇಷನ್ನ ನಾವು ರಿಮೂವ್ ಮಾಡೋದಕ್ಕೆ ನಾವು ಲಾಗರಿದಮ್ ಅನ್ನೋ ಒಂದು ಪ್ರಾಪರ್ಟಿಗಳನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಈ ಪ್ರಾಬ್ಲಮ್ಮು ಚಿಕ್ಕ ವೇಯಲ್ಲಿ ನಮಗೆ ಸಾಲ್ವ್ ಆಗ್ತಾ ಹೋಗ್ತದೆ. ಸೊ ಅದೇ ರೀತಿ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು, ಫಸ್ಟ್ ಈ ಒಂದು ಫಂಕ್ಷನ್ನ ನಾವು ವೈಗೆ ಅಸೋಸಿಯೇಟ್ ಮಾಡ್ಕೊಳ್ತಾ ಹೋದರೆ, ಸೊ y is equal to root of x minus 3 into x square plus 4 divided by 3x square plus 4x plus 5. ಹೌದಲ್ವಾ? ಸೊ ಈಗ ನಾವೇನು ಅಪ್ಲೈ ಮಾಡ್ಕೊಳ್ಬೇಕು, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಬಿಕಾಸ್ ಫಸ್ಟ್ ನಾವು ಆ ಸ್ಕ್ವೇರ್ ರೂಟನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಅಥವಾ ಇದನ್ನು ನಾವು ಬರೆಯೋ ರೀತಿ ಯಾವ ರೀತಿ ಬರಿಬೋದು, ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಡಿವೈಡೆಡ್ ಬೈ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಹೋಲ್ ಟು ದಿ ಪವರ್ 1/2 ಅಂತ ಹೇಳ್ಬೋದಾ, ಬಿಕಾಸ್ ಈ ಒಂದು ರೂಟನ್ನು ನಾವು ಈ ಪವರ್ ಆಫ್ 1/2 ಅಂತೇಳಿ ಬರಿತಾ ಹೋಗ್ಬೋದು. ಅದೇ ರೀತಿ ಈ ಅಂಡರ್ ದ ರೂಟಲ್ಲಿರೋದು ಎಕ್ಸ್ ಮೈನಸ್ 3 ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಡಿವೈಡೆಡ್ ಬೈ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5ನ ಸೊ ಅದರ ಪವರ್ ಆಗಿ 1/2 ಅಂತ ಹೇಳ್ತಾ ಹೋಗ್ತೀವಿ. ಏನಕ್ಕೆ, ಬೈ ರಿಮೂವಿಂಗ್ ದ ಸ್ಕ್ವಯರ್ ರೂಟ್, ಈ ಸ್ಕ್ವೇರ್ನಿಂದ ರಿಮೂವ್ ಮಾಡಿಕೊಂಡು ಈ 1/2ನ ಬರುತ್ತೆ, 1/2ನ ಬರೀತಾ ಹೋಗ್ತದೆ. ಹೌದಲ್ವಾ? ಸೊ ನಮಗೆ ಎಲ್ಲಿ ಬಂತೀಗ, ಸೊ y is equal to x minus 3 into x square plus 4 divided by 3x square plus 4x plus 5 ಹೋಲ್ ಟು ದಿ ಪವರ್ 1/2 ಅಂತ. ಈಗ ಈ 1/2 ಇದ್ದರೆ ನಮಗೆ ಸೊ ಡಿಫ್ರೆನ್ಷಿಯೇಷನ್ ಮಾಡ್ಬೋದು, ಬಟ್ ಏನಾಗ್ತದೆ 1/2 - 1 ಆಗ್ತದೆ. ಇನ್ನು ನೆಗೆಟಿವ್ ವ್ಯಾಲ್ಯೂಗಳಲ್ಲಿ ಪವರ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಕ್ಯಾಲ್ಕುಲೇಷನ್ನು ಕಾಂಪ್ಲಿಕೇಟೆಡ್ ಆಗ್ತಾ ಹೋಗ್ತದೆ. ಸೊ ಟು ರಿಮೂವ್ those type of complication, we are taking log on both side now. So taking log on both side, then we are getting log y in the LHS. ಸೊ ಇಲ್ಲಿ ಗಮನ ಕೊಡಿ, ಪವರ್ ಇರೋದ್ರಿಂದ ವಿ ಹ್ಯಾವ್ ದ ಪ್ರಾಪರ್ಟಿ ಯಾವುದು, ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂತ ಹೇಳಿದ್ರೆ ಎನ್ ಇಂಟು ಲಾಗ್ ಎಕ್ಸ್ ಅನ್ನೋ ಒಂದು ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸಿಂಪ್ಲಿಫೈ ಮಾಡಿಕೊಂಡು ಏನು ಬರ್ತದೆ, 1/2 into log of x minus 3 x square plus 4 divided by 3x square plus 4x plus 5. ಹೌದಲ್ವಾ? ಇಲ್ಲಿಗೆ ನಮಗೆ ಒಂದು ಪ್ರಾಪರ್ಟಿ ಬಂದು ನಿಂತ್ಕೊಳ್ತೀವಿ. ಯಾವ ಪ್ರಾಪರ್ಟಿ, ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಲಾಗ್ ಎಕ್ಸ್ ಅನ್ನೋ ಒಂದು ಪ್ರಾಪರ್ಟಿ. ಇಲ್ಲಿ ನಾವು ಲಾಗ್ ಎಕ್ಸ್ ಅನ್ನೋ ಒಂದು ಪ್ರಾಪರ್ಟಿನ ಯೂಸ್ ಮಾಡಿದ್ರೆ, ಅಂದರೆ ಲಾಗಿನ ಪ್ರಾಪರ್ಟಿ ಯೂಸ್ ಮಾಡಿಕೊಂಡ್ರೆ ಯಾವ ಫಾರ್ಮಲ್ ಇದೆ, ಲಾಗ್ ಆಫ್ ಎಕ್ಸ್ ಬೈ ವೈ ಅನ್ನೋ ಒಂದು ಫಾರ್ಮಲ್ ಇದೆ. ಈ ಲಾಗ್ ಆಫ್ ಎಕ್ಸ್ ಬೈ ವೈಗೆ ನಮಗೇನಿದೆ ಆನ್ಸರು, ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಅಂತ ಹೇಳ್ತಾ ಹೋಗ್ತಾ ಇದೆ. ಹೌದಾ? ಸೊ ಅದಾಗಿ ಈ ನ್ಯೂಮರೇಟ್ರಲ್ಲಿ ನಮಗೆ ಯಾವ ಪ್ರಾಪರ್ಟಿ ಇದೆ, ಲಾಗ್ ಎಕ್ಸ್ ಲಾಗ್ ವೈ ಅನ್ನೋ ಒಂದು ಪ್ರಾಪರ್ಟಿ ಇದೆ. ಇಲ್ಲಿ ನಾವು ಅಪ್ಲೈ ಮಾಡಿಕೊಂಡ್ರೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ನಿಧಾನಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳಿ ಇಲ್ಲಿ. ಸೊ 1/2 ಆ್ಯಸ್ ಇಟ್ ಈಸ್ ಬರಿತಾ ಹೋಗ್ತೀವಿ, ಬಿಕಾಸ್ ಈ 1/2 ಪವರಲ್ಲಿತ್ತು, ಆ ಪವರನ್ನು ಲಾಗ್ ಯೂಸ್ ಮಾಡಿಕೊಂಡು ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ 1/2 ಹಾಗೇ ಇದೆ. ಈಗ ಫಸ್ಟು ಯಾವ ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಬೇಕು, ಸೊ ಇಲ್ಲಿ ಗಮನ ಕೊಡಿ, ಇಲ್ಲಿ ಪ್ರಾಪರ್ಟಿ ಬರಿತಾ ಹೋಗ್ತೀನಿ. ನನಗೆ ಬೇಕಾಗಿರೋದು ಎರಡು ಪ್ರಾಪರ್ಟಿ, ಲಾಗ್ ಆಫ್ ಎಕ್ಸ್ ಬೈ ವೈ ಅನ್ನೋ ಪ್ರಾಪರ್ಟಿ ಆದರೆ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಅಂತ ಹೇಳ್ತೀವಿ. ಅದೇ ರೀತಿ ಲಾಗ್ ಆಫ್ ಎಕ್ಸ್ ವೈ ಅಂತ ಹೇಳಿದ್ರೆ ಲಾಗ್ ಎಕ್ಸ್ ಇಂಟು ಲಾಗ್ ವೈ ಅಂತ, ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಅಂತ ಹೇಳ್ತಾ ಹೋಗ್ತೀವಿ, ಆ ಎರಡು ಪ್ರಾಪರ್ಟಿ. ಸೊ ಫಸ್ಟು ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಬೇಕಾಗಿರೋದೇನು, ಫಸ್ಟು ಲಾಗ್ ಆಫ್ ಎಕ್ಸ್ ವೈ ಅಂದರೆ ಲಾಗ್ ಆಫ್ ಎಕ್ಸ್ ಮೈನಸ್ 3 ಪ್ಲಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ ಲಾಗ್ ಆಫ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಅದಲ್ವಾ. ಇಲ್ಲಿಗೆ ನಮ್ಮ ಪ್ರಾಪರ್ಟಿಗಳು ಎಂಡ್ ಆಗ್ತದೆ. ಸೊ ಫಸ್ಟು ಲಾಗ್ ಆಫ್ ಎಕ್ಸ್ ವೈ ಅನ್ನೋ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡಾಗ ನಮಗೆ ಲಾಗ್ ಆಫ್ ಎಕ್ಸ್ ಮೈನಸ್ 3 ಪ್ಲಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಲ್ಲಿಗೆ ಬಂದು ನಿಲ್ಕೊಳ್ತು. ಸೊ ಅದಾದಮೇಲೆ ಡಿನಾಮಿನೇಟ್ರಲ್ಲಿದ್ದರೆ ನಾವು ಮೈನಸ್ ಸೈನ್ ಯೂಸ್ ಮಾಡ್ಕೊಳ್ತೀವಿ. ಏನು ಬರ್ತದಾಗ ಲಾಗ್ ಆಫ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 ಅನ್ನೊಂದು ವ್ಯಾಲ್ಯೂ ಬರ್ತಾ ಹೋಗುತ್ತೆ.
ಹೌದಾ. ಸೊ ಈಗ ನಾವೇನು ಅಪ್ಲೈ ಮಾಡ್ಕೊಳ್ಬೇಕು, ಎಲ್ ಎಚ್ ಎಸ್ ಅಲ್ಲಿ ಏನಿದೆ ಲಾಗ್ ವೈ ಇದೆ, ಆರ್ ಎಚ್ ಎಸ್ ಅಲ್ಲಿ 1/2 ಇಂಟು ಲಾಗ್ ಆಫ್ ಎಕ್ಸ್ ಮೈನಸ್ 3 ಪ್ಲಸ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಮೈನಸ್ ಲಾಗ್ ಆಫ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5. ಸೊ ಇಲ್ಲಿಗೆ ನಮ್ಮ ಪ್ರಾಪರ್ಟಿಗಳು ಎಂಡ್ ಆಗ್ತದೆ. ಸೊ ಇಲ್ಲಿಂದ ನಾವು ಡಿಫ್ರೆನ್ಷಿಯೇಷನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಲ್ ಎಚ್ ಎಸ್ ನಾವು ಆಲ್ರೆಡಿ ಹೇಳೋದ್ರಿಂದ ನಮಗೆ ಏನೇ ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರು 1/y ಇಂಟು dy ಬೈ ಡಿ ಎಕ್ಸ್ ಇಲ್ಲಿಗೆ ಬಂದು ನಿಲ್ಕೊಳ್ತೈತೆ. ಹೌದಾ. ಸೊ ಈಗ ಬಿಗಿನಿಂಗಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಬೈ ಯೂಸಿಂಗ್ ದ ಕಾನ್ಸ್ಟೆಂಟ್ಸ್ ವೇರಿಯೇಬಲ್ಸ್ ಅಂತ ಹೇಳ್ತಾ ಇದ್ದೇನೆ. ಕಾನ್ಸ್ಟೆಂಟ್ ಬಂದರೆ ಸೊ ಕಾನ್ಸ್ಟೆಂಟ್ ಔಟ್ ಆಫ್ ದ ಡಿಫ್ರೆನ್ಷಿಯೇಷನ್ ಬರ್ತದೆ. ಸೊ ರಿಮೈನಿಂಗು ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ದ ಹೋಲ್ ಥಿಂಗ್, ಇಲ್ಲಿ ಏನೇನಿದೆಯೋ ಕಂಪ್ಲೀಟಾಗಿ ಆ ಒಂದು ವ್ಯಾಲ್ಯೂಗಳು, ಆ ಒಂದು ಪ್ರಾಪರ್ಟಿ ಇಲ್ಲಿ ಬಂದು ನಮಗೆ ನಿಲ್ಕೊಳ್ತದೆ. ಹೌದಾ. ಸೊ ನಾವು ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೇರಿಯೇಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಸಮ್ ಪ್ಲಸ್ ಆರ್ ಮೈನಸಸ್ ಅಂತ ಹೇಳ್ತಾ ಇದ್ದರೆ, ಇಂಡಿವಿಜುವಲ್ ಟರ್ಮ್ ನಾವೇನು ಮಾಡ್ಕೊಳ್ತೀವಿ, ಸಪ್ರೇಟಾಗಿ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ತಾ ಇರ್ತೀವಿ. ಇಂಡಿವಿಜುವಲ್ ಟರ್ಮ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ಈ ರೀತಿ ಬರ್ತದೆ, ಗಮನ ಕೊಡಿ. 1/2 ಡಿ ಬೈ ಡಿ ಎಕ್ಸ್ ಆಫ್ 1/2 ಹಾಗೆ ಇರ್ತದೆ. ಇಟ್ಸ್ ಅಪ್ಲೈಯಿಂಗ್ ಫಾರ್ ಎವ್ರಿ ಟರ್ಮ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ ಎಕ್ಸ್ ಮೈನಸ್ 3 ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ x square plus 4 minus d by dx of log of 3x square plus 4x plus 5 ಹೇಳ್ಬೋದಲ್ವಾ. ಸೊ ಈಗ ಸಪರೇಟ್ ಟರ್ಮ್ನ ನಾವು ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ ಈ 1/2 ಹಾಗೆ ಇರ್ತದೆ. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಆಫ್ ಎಕ್ಸ್ ಮೈನಸ್ 3 ಅಂತ ಹೇಳಿದ್ರೆ 1/x minus 3. Again we need to differentiate for x minus 3. Differentiation of x minus 3 ಅಂದರೆ 1 ಅಂತ ಹೇಳ್ತಾ ಹೋಗ್ತೀವಿ. ಬಿಕಾಸ್ dx by dx is going to be 1. Differentiation of minus 3 0. Because differentiation of any constant is going to be 0. ಹಾಗಾಗಿ 1 minus 0 ಅಂತ ಹೇಳಿದ್ರೆ 1 ಅಂತ ಹೇಳ್ತೀವಿ. 1 into 1 divided by x minus 3 ಅಂತ ಹೇಳಿದ್ರೆ is nothing but 1 divided by x minus 3 ಅಂತಲೇ ಹೇಳ್ತಾ ಹೋಗ್ಬೋದು. ಪ್ಲಸ್ ಡಿಫ್ರೆನ್ಷನ್ ಆಫ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಅಂತ ಹೇಳಿದ್ರೆ 1 divided by x square plus 4. Differentiation of x square plus 4 ಅಂತ ಹೇಳಿದ್ರೆ again is nothing but 2x. ಕ್ಲಿಯರ್. ಅದೇ ರೀತಿ ಸೊ ಮೈನಸ್ 1 divided by 3x square plus 4x plus 5. ಸೊ ಇಲ್ಲಿ ಡಿಫ್ರೆನ್ಷಿಯೇಷನ್ ಮಾಡಿಕೊಂಡ್ರೆ ಯಾವುದನ್ನು 3x square plus 4x plus 5ನ ಡಿಫ್ರೆನ್ಷಿಯೇಷನ್ ಮಾಡಿಕೊಂಡ್ರೆ 6x plus 4x ಬರ್ತದೆ. ಏನಕ್ಕೆ 6x? ಪವರ್ 2 ಇದೆ, 3 into 2 6 ಆಗ್ತದೆ. 6x ಡಿಫ್ರೆನ್ಷನ್ ಆಫ್ 4x ಅಂತ ಹೇಳಿದ್ರೆ 4 ಬರ್ತದೆ. ಹೌದಾ. ಸೊ ಇವನ್ನೆಲ್ಲವನ್ನು ಒಂದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರೆಯೋದಾದರೆ 1/2 1 divided by x minus 3 ಪ್ಲಸ್ 2x divided by x square plus 4 ಮೈನಸ್ 6x plus 4 divided by 3x square plus 4x plus 5. ಸೊ ಇಲ್ಲಿಗೆ ಬಂದು ನಮ್ಗೆ ನೀಡ್ಕೊಳ್ತು. ಸೊ ನನಗೆ ಬೇಕಾಗಿರೋದೇನು, ಜಸ್ಟ್ ಡಿ ವೈ ಬೈ ಡಿ ಎಕ್ಸ್ ಆಗಿರೋದ್ರಿಂದ ಈ 1/yನ ನಾನು ಆರ್ ಎಚ್ ಎಸ್ಗೆ ಶಿಫ್ಟ್ ಮಾಡಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆ ಒಂದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ನಮ್ಮ ಫೈನಲ್ ಆನ್ಸರ್ ಬರೀತಾ ಹೋಗೋಣ. ಸೊ 1/2 1 divided by x minus 3 ಪ್ಲಸ್ 2x divided by x square plus 4 ಮೈನಸ್ 6x plus 4 divided by 3x square plus 4x plus 5. ಹೌದಾ. ಸೊ ನನಗೆ ಬೇಕಾಗಿರೋದೇನು, ಜಸ್ಟ್ ಡಿ ವೈ ಬೈ ಡಿ ಎಕ್ಸ್ ಆಗಿರೋದ್ರಿಂದ ಈ ವೈನ ನಾನು ಆರ್ ಎಸ್ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಸೊ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ವೈ ಡಿವೈಡೆಡ್ ಬೈ 2 1 divided by x minus 3 plus 2x divided by x square plus 4 plus minus 6x plus 4 divided by 3x square plus 4x plus 5. ಸೊ ಈ ವೈನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ವೈನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡು ಡಿವೈಡೆಡ್ ಬೈ 2 ದ ಹೋಲ್ ಥಿಂಗ್. ಸೊ ದಟ್ಸ್ ಗೋಯಿಂಗ್ ಟು ಬಿ ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಆಫ್ x minus 3 x square plus 4 divided by 3x square plus 4x plus 5. ಸೊ ನೋಡಲಿಕ್ಕೆ ಇದು ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಅಂತ ಹೇಳುತ್ತೆ. ಸೊ ಈ ವಿಡಿಯೋನ ನಾವು ಬೈ ಯೂಸಿಂಗ್ ದ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ ಮುಖಾಂತರ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಸೊ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್ ಫಾರ್ ದಿಸ್ ಪ್ರಾಬ್ಲಮ್. ನೀವು ಗಮನ ಕೊಡಬೇಕಾಗಿರೋದು ಇಲ್ಲಿ ಇಷ್ಟೇ, ಪ್ರಾಪರ್ಟಿಗಳನ್ನು ಅಪ್ಲೈ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಯಾವಾಗ ಪವರ್ಗಳಿರ್ತದೆ,
ಯಾವಾಗ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಅಪ್ಲೈ ಮಾಡ್ಕೊಂಡಿರ್ತೀವಿ, ಒಂದೇ ಟೈಮಲ್ಲಿ ನಾವು ಎರಡು ಮೂರು ಪ್ರಾಪರ್ಟಿಗಳನ್ನು ಯೂಸ್ ಮಾಡ್ಕೊಳ್ತಿರ್ಬೇಕಾದ್ರೆ ನಮಗೆ ಕೆಲವು ಪ್ರಾಪರ್ಟಿಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಅನಿವಾರ್ಯ ಇರ್ತದೆ. ಅದಾದಮೇಲೆ ನಾವು ಯಾವಾಗ ಪ್ರಾಪರ್ಟಿಗಳನ್ನು ಅಪ್ಲೈ ಮಾಡ್ಕೊಂಡಿದ್ದ ಮೇಲೆ, ಅಂದರೆ ಲಾಗನ್ನು ಅಪ್ಲೈ ಮಾಡ್ಕೊಂಡಿದ್ದ ಮೇಲೆ ನಾವು ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡ್ಕೊಳ್ಬೇಕು. ನೀವು ಮೊದಲನೇ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡ್ಕೊಂಡು ಅದಾದಮೇಲೆ ನೀವು ಪ್ರಾಪರ್ಟಿನ ಅಪ್ಲೈ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ ಆಗುತ್ತೆ ಪ್ರಾಬ್ಲಮ್ಮು. ಸೊ ಆ ಕಾಂಪ್ಲಿಕೇಶನ್ನ ರಿಮೂವ್ ಮಾಡೋದಕ್ಕೆ ಮಾತ್ರ ನಾವು ಈ ಪ್ರಾಪರ್ಟಿಗಳನ್ನು ಅಪ್ಲೈ ಮಾಡ್ಕೊಳ್ತೀವಿ, ಯಾವುದು ಈ ಲಾಗರಿಥಮಿಕ್ ಅನ್ನೋ ಪ್ರಾಪರ್ಟಿಗಳನ್ನು. ಅದಾದ ಮೇಲೆ ನಾವು ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡ್ಕೊಳ್ತೀವಿ, ಹೌದಲ್ವಾ? ಸೊ ಇನ್ ದ ನೆಕ್ಸ್ಟ್ ವಿಡಿಯೋ you can also solve some more problems regarding about properties of the logarithm. So thank you for watching this video.